ಸ್ನೇಹಿತರೆ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಒಂದು ಈ ರೀತಿ ಬುಕ್. ಇದು ಸಾಕಷ್ಟು ಜನರ ಲೈಫ್ ಚೇಂಜ್ ಮಾಡಿದೆ. ಮತ್ತೆ ಇದು 6 ಸ್ಟೆಪ್ಸ್ ಹೇಳುತ್ತೆ ಈ ರ್ಯಾಟ್ ರೇಸ್ ಇಂದ ಹೊರಗಡೆ ಬರೋದಕ್ಕೆ. ಅಂದ್ರೆ 95 ನ ಚಕ್ರವ್ಯೂಹದಿಂದ ನಾವು ಹೇಗೆ ಹೊರಗೆ ಬರೋದು, ಅದಕ್ಕೆ ನಡೀರಿ ಒಂದೊಂದಾಗಿ 6 ಅಮೇಜಿಂಗ್ ಲೆಸನ್ಸ್ ಕಲಿಯೋಣ. ಲೆಸನ್ 1, ರಿಚ್ ಪೀಪಲ್ ಡು ನಾಟ್ ವರ್ಕ್ ಫಾರ್ ಮನಿ. ರಾಬರ್ಟ್ ಹೇಳ್ತಾರೆ, ಪೂರ್ ಅಂಡ್ ಮಿಡಲ್ ಕ್ಲಾಸ್ ಜನ ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ, ಆದ್ರೆ ಶ್ರೀಮಂತರು ಹಣದಿಂದ ಕೆಲಸ ಮಾಡಿಸ್ತಾರೆ. ಈಗ ಬನ್ನಿ ಇದನ್ನ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಒಂದು ತುಂಬಾ ಫೇಮಸ್ ರೆಸಾರ್ಟ್ ಒಂದು ಊರಲ್ಲಿ ಓಪನ್ ಆಗ್ತಾ ಇತ್ತು. ಅದರ ಕಾರಣದಿಂದ ರೆಸಾರ್ಟ್ ಅಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಗಳ ಅವಶ್ಯಕತೆ ಇತ್ತು. ಮತ್ತೆ ಆ ಊರಿನ 2 ಕನ್ಸ್ಟ್ರಕ್ಷನ್ ವರ್ಕರ್ಸ್ ನ ಕೆಲಸಕ್ಕೆ ತಗೊಂಡ್ರು. ಮೊದಲನೇ ವರ್ಕರ್ ನ ಹೆಸರಾಗಿತ್ತು ರಮೇಶ್, ಮತ್ತೊಬ್ಬನ ಹೆಸರಾಗಿತ್ತು ಸುರೇಶ್. ರಮೇಶ್ ನ ಬರೀ ಒಂದೇ ಗೋಲ್ ಆಗಿತ್ತು, ಅವನು ಪ್ರತಿದಿನ ಜಾಸ್ತಿ ಸ್ಯಾಲರಿ ತಗೋಬೇಕು ಅಂತ ಇದ್ದ. ಬದಲಿಗೆ ಸುರೇಶ್ ಇದನ್ನ ಯೋಚನೆ ಮಾಡ್ತಿದ್ದ, ರೆಸಾರ್ಟ್ ನ ಬರೋದ್ರಿಂದ ಊರಲ್ಲಿ ಯಾವ ಚೇಂಜಸ್ ಆಗ್ಬಹುದು, ಮತ್ತೆ ಆ ಚೇಂಜಸ್ ಇಂದ ನಾನು ಹೇಗೆ ಪ್ಯಾಸಿವ್ ಇನ್ಕಮ್ ಮಾಡಬಹುದು. ಇಬ್ಬರು ಅಷ್ಟೊಂದೇನು ಓದಿರ್ಲಿಲ್ಲ, ಆದ್ರೆ ಇಂಟೆಲಿಜೆಂಟ್ ಇದ್ರು. ಮತ್ತೆ ಇಬ್ಬರು ಏನನ್ನ ಯೋಚನೆ ಮಾಡಿದ್ರು ಅದನ್ನ ಪಡ್ಕೊಂಡ್ರು. ರಮೇಶ್ ತನ್ನ ಮ್ಯಾನೇಜರ್ ಹತ್ರ ಚಮಚಾಗಿರಿ ಮಾಡ್ದ, ಮತ್ತೆ ಅವನು ತನ್ನ ಸ್ಯಾಲರಿ ತುಂಬಾ ಜಾಸ್ತಿ ಮಾಡಿಸ್ಕೊಂಡ. ಮತ್ತೆ ಅದರ ಜೊತೆಗೇನೆ ಅವನು ಓವರ್ ಟೈಮ್ ಮಾಡೋದು ಸ್ಟಾರ್ಟ್ ಮಾಡಿದ್ದ, ಯಾಕಂದ್ರೆ ಅವನು ಇನ್ನೂ ಹೆಚ್ಚು ಹಣ ಸಂಪಾದಿಸೋಕೆ. ಅವನು ತನ್ನ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡಿ ತನ್ನ ದೊಡ್ಡ ಮಗನನ್ನು ಕೆಲಸಕ್ಕೆ ಸೇರಿಸ್ತಾ. ಮತ್ತೆ ಈಗ ಬಾಕಿ ಕನ್ಸ್ಟ್ರಕ್ಟರ್ ಗಳ ಪೈಕಿಯಲ್ಲಿ ರಮೇಶನ ಸ್ಯಾಲರಿ ಅವರೆಲ್ಲರಿಗಿಂತ ತುಂಬಾ ಜಾಸ್ತಿ ಇತ್ತು. ಆದ್ರೆ ಇಲ್ಲಿ ಸುರೇಶ್ ಬೇರೆ ಏನು ಯೋಚನೆ ಮಾಡ್ತಾ ಇದ್ದ. ಸುರೇಶ್ ಯಾವಾಗ ರೆಸಾರ್ಟ್ ಬಗ್ಗೆ ಪತ್ತೆ ಹಚ್ತಾನೋ ಆಗ ಅವನಿಗೆ ಗೊತ್ತಾಗುತ್ತೆ ಇದು ಒಂದು ತುಂಬಾ ಫೇಮಸ್ ರೆಸಾರ್ಟ್, ಮತ್ತೆ ಇದು ಬರೀ ಅವರ ಊರಲ್ಲೇ ಇಲ್ಲ, ಬದಲಿಗೆ ಇದು ಬೇರೆ ಊರಲ್ಲಿ ಓಪನ್ ಆಗ್ತಾ ಇದೆ. ಮತ್ತೆ ಅವನಿಗೆ ಇದು ಗೊತ್ತಾಗುತ್ತೆ ರೆಸಾರ್ಟ್ ಒಂದು ಪಬ್ಲಿಕ್ ಕಂಪನಿ ಅಂತ, ಅಂದ್ರೆ ಶೇರ್ಸ್ ಅವನು ತಗೋಬಹುದು. ಅದಕ್ಕೆ ಅವನು 3 ಕೆಲಸ ಮಾಡ್ದ. ಮೊದಲು ಅವನು ಆ ಕಂಪನಿಯ ಶೇರ್ಸ್ ಖರೀದಿಸ್ತಾ. ಎರಡನೇ ಕೆಲಸ ಅವನು ಏನ್ ಮಾಡ್ದ ಅಂದ್ರೆ, ಬೇರೆ ಊರಲ್ಲಿ ಈ ರೆಸಾರ್ಟ್ ಓಪನ್ ಆಗ್ತಾ ಇತ್ತು ಅಲ್ಲಿ ಇವನು ಒಂದು ಒಳ್ಳೆ ಜಮೀನು ಸೈಟ್ ಖರೀದಿ ಮಾಡ್ದ. ಮತ್ತೆ ಫೈನಲಿ ಇವನಿಗೆ ಗೊತ್ತಿತ್ತು ಯಾವಾಗ ಈ ರೆಸಾರ್ಟ್ ಕಂಪ್ಲೀಟ್ ಆಗುತ್ತೋ ಆಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನ ಅವಶ್ಯಕತೆ ಇರೋದಿಲ್ಲ ಅಂತ. ಆದ್ರೆ ಅಲ್ಲಿ ಯಾವ ಎಂಪ್ಲಾಯೀಸ್ ಕೆಲಸಗಾರರು ಬರ್ತಾರೋ ಅವರು ಅಲ್ಲೇ ಇರಬೇಕು, ಯಾಕಂದ್ರೆ ರೆಸಾರ್ಟ್ ಅವರು ದೊಡ್ಡ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ ಗಳನ್ನ ಬಿಟ್ಟು ಬಾಕಿ ಚಿಕ್ಕ ಎಂಪ್ಲಾಯೀಸ್ ಗಳಿಗೆ ಅಲ್ಲಿ ಇರೋದಕ್ಕೆ ಜಾಗ ಕೊಡೋದಿಲ್ಲ. ಅದಕ್ಕೆ ಅವನು ತನ್ನ ಚಿಕ್ಕ ಜಾಗದಲ್ಲಿ PG ಕಟ್ಟಿಸ್ತಾ. ಮತ್ತೆ ಯಾವಾಗ 5 ವರ್ಷದ ನಂತರ ರೆಸಾರ್ಟ್ ಪೂರ್ತಿ ರೆಡಿ ಆಯ್ತು ಆಗ ರಮೇಶನ ಜಾಬ್ ಹೋಯ್ತು. ಮತ್ತೆ ಅವನ ಮ್ಯಾನೇಜರ್ ಅವನಿಗೆ ಹೇಳ್ತಾ, ಏನಾದ್ರೂ ನಿನಗೆ ಮತ್ತೆ ಕೆಲಸ ಬೇಕಾದ್ರೆ ಆಗ 100 ಕಿಲೋಮೀಟರ್ ನ ದೂರದಲ್ಲಿ ರೆಸಾರ್ಟ್ ಕಟ್ತಿದ್ದಾರೆ, ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ರಮೇಶ್ಗೆ ಅರ್ಥ ಆಗ್ಲಿಲ್ಲ ಅವನು ಈ ಓಲ್ಡ್ ಏಜ್ ಅಲ್ಲಿ ಎಲ್ಲಿ ಹೋಗ್ಬೇಕು ಅಂತ. ಮತ್ತೆ ಅಲ್ಲಿ ರೆಸಾರ್ಟ್ ಓಪನ್ ಆಗ್ತಾ ಇದ್ದ ಹಾಗೆ ಸುರೇಶನ ಶೇರ್ ಪ್ರೈಸಸ್ ಹೆಚ್ಚಾಯ್ತು. ಮತ್ತೆ ಜೊತೆಲಿ ಆ ರೆಸಾರ್ಟ್ ನ ಸ್ಟಾಫ್ ಸುರೇಶ್ ಕಟ್ಸಿರೋ PG ನಲ್ಲಿ ಇರೋದಕ್ಕೆ ಬಂದ್ರು. ಅದರ ಕಾರಣದಿಂದ ಅವನಿಗೆ ಪ್ಯಾಸಿವ್ ಇನ್ಕಮ್ ಬರೋದು ಸ್ಟಾರ್ಟ್ ಆಯ್ತು. ಮತ್ತೆ ಇದರ ಜೊತೆಗೆ ಅವನು ಬೇರೆ ಊರಲ್ಲಿ ಖರೀದಿ ಮಾಡಿರೋ ಜಾಗದ ಬೆಲೆ ಕೂಡ ಜಾಸ್ತಿ ಆಗಿತ್ತು. ಸುರೇಶ್ಗೆ ಗೊತ್ತಿತ್ತು ಈಗ ಅವನಿಗೆ ತನ್ನ ಜಾಬ್ ನ ಅವಶ್ಯಕತೆ ಇಲ್ಲ ಅಂತ. ಮತ್ತೆ ಅವನು PG ಇಂದ ಬರೋ ಹಣದಿಂದ ಬೇರೆ ಊರಲ್ಲಿ PG ಕಟ್ಸೋಣ ಅಂತ. ಇನ್ ಶಾರ್ಟ್ ಈ ಸ್ಟೋರಿನ ಲರ್ನಿಂಗ್ ಏನಂದ್ರೆ, ಸುರೇಶ್ ರೀತಿ ರಿಚ್ ಮೈಂಡ್ ಸೆಟ್ ಇರೋ ಜನರು ಸ್ವಲ್ಪ ಸಮಯಕ್ಕಾಗಿ ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ, ಆದ್ರೆ ಅವರಿಗೆ ಗೊತ್ತು ಫ್ಯೂಚರ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಸೋರ್ಸ್ ಮಾಡ್ಬೇಕು ಅಂತ, ಯಾಕಂದ್ರೆ ಅವರಿಗೆ ಫ್ಯೂಚರ್ ಅಲ್ಲಿ ಕೆಲಸ ಮಾಡಬಾರ್ದು ಅಂತ. ಲೆಸನ್ ನಂಬರ್ 2 ಇದೆ, ವೈ ಟೀಚ್ ಫೈನಾನ್ಷಿಯಲ್ ಲಿಟ್ರಸಿ. ಒಂದು ಸರಿ ಧೀರುಭಾಯ್ ಅಂಬಾನಿ ಅವರ ಜೊತೆ ಅವರ ಮೊಮ್ಮಗ ಅನಂತ್ ಅಂಬಾನಿ ಹೋಗ್ತಾ ಇದ್ದ. ಆಗ ಅನಂತ್ ಅಂಬಾನಿ ಧೀರುಭಾಯ್ಗೆ ಹೇಳಿದ್ರು, ನನಗೆ ಬಲೂನ್ ತಗೊಳ್ಳೋದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಮತ್ತೆ ಅವನು ಧೀರುಭಾಯ್ ಅಂಬಾನಿ ಅವರಿಂದ 15 ರೂಪಾಯಿ ಇಸ್ಕೊಂಡ ಒಂದು ಪ್ಯಾಕ್ ಬಲೂನ್ ತಗೊಂಡ. ಮತ್ತೆ ನಾರ್ಮಲ್ ಮಕ್ಕಳ ತರ ಆ ಬಲೂನ್ ಇಂದ ಆಟ ಆಡ್ಲಿಲ್ಲ, ಬದಲಿಗೆ ಅದರಲ್ಲಿ ಗಾಳಿ ತುಂಬಿ ಅದನ್ನ ಮಾರೋದಕ್ಕೆ ಹೋದ ಮತ್ತೆ ಪ್ರಾಫಿಟ್ ಮಾಡ್ದ. ಅದರಿಂದ ನೀವು ಅದನ್ನ ಈ ವಿಡಿಯೋನಲ್ಲಿ ನೋಡಬಹುದು. मैंने जाकर गुब्बारे की पैकेट खरीदी और हवा तो फ्री होता है तो हवा भर दी और बेचने चला गया. ಇನ್ ಶಾರ್ಟ್ ಈ ಆಂಟ್ರಪ್ರಿನರ್ ಲೆಸನ್ ಧೀರುಭಾಯ್ ಅಂಬಾನಿ ತಮ್ಮ ಫ್ಯಾಮಿಲಿನಲ್ಲಿ ಇರೋರಿಗೆ ಕಲಿಸ್ತಾ ಇದ್ರು. ಮತ್ತೆ ಕೇವಲ ಅಂಬಾನಿ ಫ್ಯಾಮಿಲೀಸ್ ಅಲ್ಲ, ಬದಲಿಗೆ ನೀವು ಸ್ಟೇಟಸ್ ನ ನೋಡಬಹುದು. ಅವರಿಗೂ ಗೊತ್ತು ಮೊದಲು ಅಂಗಡಿ ಆಮೇಲೆ ಮನೆ ಅಂತ. ಸೊ ಅದಕ್ಕೆ ಅವರು ತಮ್ಮ ಅಂಗಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಆಮೇಲೆ ಮನೆ ಮೇಲೆ. ಅಂದ್ರೆ ರಾಬರ್ಟ್ ಕಿಯೋಸಕಿ ಅವರ ಭಾಷೆಯಲ್ಲಿ ಹೇಳ್ತಾರೆ, ಮೊದಲು ಆಸೆಟ್ಸ್ ಆಮೇಲೆ ಲಯಬಿಲಿಟೀಸ್. ಅಂದ್ರೆ ಮೊದಲು ಇನ್ಕಮ್ ಸೋರ್ಸ್ ಮಾಡಿ ಮತ್ತೆ ಆಮೇಲೆ ಖರ್ಚು ಮಾಡಿ. ಮತ್ತೆ ಈ ಮಾತು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಗೊತ್ತಿಲ್ಲ. ತುಂಬಾ ಸಣ್ಣ ಸಣ್ಣ ವಿಷಯಗಳಿರುತ್ತೆ, ಅದು ನಮ್ಮ ಗಮನಕ್ಕೂ ಬರಲ್ಲ. ಅದು ಹೇಗೆ ಜೀವನನೇ ಹಾಳು ಮಾಡುತ್ತೆ ಅಂತ ಒಂದು ನನ್ನ ಸ್ವಂತ ಅನುಭವ ಹೇಳ್ತೀನಿ. ನಮ್ಮ ಒಬ್ಬ ರಿಲೇಟಿವ್ಸ್ ಇದ್ರು ಬ್ಯಾಂಗ್ಳೂರಲ್ಲಿ. ನಮ್ಮ ಫ್ಯಾಮಿಲಿಲಿ ಅವರು ತುಂಬಾ ರಿಚ್ ಆಗಿದ್ರು. ನಾನು ಚಿಕ್ಕವನಾಗಿದ್ದಾಗ ಅವರು ನಮ್ಮ ಮನೆಗೆ ಬಂದಾಗೆಲ್ಲ ನನಗೆ 500 ರೂಪಾಯಿ ಪಾಕೆಟ್ ಮನಿ ಆಗ ಕೊಡ್ತಾ ಇದ್ರು. ಈ ಮಾತು 2010. ನಾನು ಆಗ ಹೈಯರ್ ಪ್ರೈಮರಿಲಿ ಇದ್ದೆ. ಆಗೆಲ್ಲ ಅದೇ ನಮ್ಗೆ ದೊಡ್ಡ ಅಮೌಂಟ್. ಆಫ್ಟರ್ ಕೋವಿಡ್ ಈಗ ಅವರ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ. ನಿಮ್ಗೆ ಗೊತ್ತು ಕೋವಿಡ್ ಟೈಮ್ ಅಲ್ಲಿ ಎಷ್ಟೊಂದು ಬಿಸ್ನೆಸ್ ಗಳು ಮುಳುಗೋಯ್ತು. ಅದರಲ್ಲಿ ಇವ್ರದ್ದು ಒಂದು 2-3 ವರ್ಷಗಳಿಂದ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ರು. ಅದು ಇನ್ನೇನು ಎಕ್ಸಿಕ್ಯೂಟ್ ಮಾಡ್ಬೇಕಿತ್ತು, ಮತ್ತೆ ಕೋವಿಡ್ ಇಂದ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯ್ತು. ಕಂಪನಿ ಲಾಸ್ ಆಯ್ತು. ಅದೇ ಟೆನ್ಷನ್ ಅಲ್ಲಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ಅದು ಸೀರಿಯಸ್ ಆಗಿ ICU ಇಟ್ರು. ಆ ಟ್ರೀಟ್ಮೆಂಟ್ ಅಲ್ಲಿ ಅವರ ಸೇವಿಂಗ್ಸ್ ಹತ್ತತ್ರ ಮುಗಿತಾ ಬಂತು. ಆಗ ಅವರಿಗೆ ಯಾವುದೇ ಒಂದು ಇನ್ಶೂರೆನ್ಸ್ ಇದ್ರು ಅವರಿಗೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಅವರು ಕಷ್ಟಪಟ್ಟು ಸಂಪಾದಿಸೋ ಹಣ ಕಳ್ಕೋತಿರ್ಲಿಲ್ಲ. ಈ ತರ ಇನ್ಸಿಡೆಂಟ್ಸ್, ಹೆಲ್ತ್ ಇಶ್ಯೂಸ್ ಲೈಫ್ ಅಲ್ಲಿ ಯಾವಾಗಾದ್ರೂ ಬರ್ಬೋದು, ಯಾರು ಹೇಳಕ್ಕಾಗಲ್ಲ. ಸ್ನೇಹಿತರೆ, ಅದಕ್ಕೆ ಜೀವನದಲ್ಲಿ ಲೈಫ್ ಇನ್ಶೂರೆನ್ಸ್ ಇರಬೇಕು. ಅದರಲ್ಲಿ ಬೆಸ್ಟ್ ಇದೆ ಪಾಲಿಸಿ ಬಜಾರ್. ಮತ್ತೆ ನಿಮ್ಗೆ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ 75,000 ರೂಪಾಯಿ ತನಕ ಅಂಡರ್ ಸೆಕ್ಷನ್ 80D ನಲ್ಲಿ. ಹಾಗೆ ಇದರಲ್ಲಿ ನಿಮ್ಗೆ 30 ನಿಮಿಷದಲ್ಲಿ ಕ್ಲೈಮ್ ಸಪೋರ್ಟ್ ಸಿಗುತ್ತೆ. ಇದರ ಜೊತೆನೆ ಪಾಲಿಸಿ ಬಜಾರ್ ಕಡೆಯಿಂದ ನಿಮ್ಗೆ
ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ನಿಮ್ಗಾಗಿ ಒಬ್ಬ ಮ್ಯಾನೇಜರ್ ಕೊಡ್ತಾರೆ, ಆಗ ನೀವು ಡೈರೆಕ್ಟ್ ಅವ್ರ ಜೊತೆ ಮಾತಾಡಿ ಬೇಗ ಕ್ಲೈಮ್ ಮಾಡ್ಕೋಬಹುದು. ಪಾಲಿಸಿ ಬಜಾರ್ ಅಲ್ಲಿ ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾರೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಶುಗರ್ ಪೇಷಂಟ್ಸ್ ಗಳಿಗೆ ಅಥವಾ ಮೊದಲಿಂದಾನು ಕಾಯಿಲೆ ಇರೋರಿಗೆ ಮತ್ತೆ ಮನೆಯ ಸೀನಿಯರ್ ಸಿಟಿಸನ್ಸ್ ಗೆ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಫ್ಯಾಮಿಲಿಯ ಹೆಡ್ ಇದನ್ನ ಮಾಡಿಸ್ಕೊಂಡ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಂತದೇ ಇನ್ಸಿಡೆಂಟ್ ಆದ್ರೂ ಒಂದು ಧೈರ್ಯ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ ಫೈನಾನ್ಷಿಯಲಿ. ಬೇರೆ ಇನ್ಶೂರೆನ್ಸ್ ಕಂಪನೀಸ್ ಗಳಲ್ಲಿ ಓಲ್ಡ್ ಏಜ್ ಅಲ್ಲಿ ಇನ್ಶೂರೆನ್ಸ್ ಮಾಡಿಸೋದು ಮತ್ತೆ ಕ್ಲೈಮ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಆದ್ರೆ ಪಾಲಿಸಿ ಬಜಾರ್ ಅಲ್ಲಿ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ಮತ್ತೆ ನಾನು ಹೇಳಿರೋ ಈ ಪಾಲಿಸಿ ಏಜೆಂಟ್ಸ್ ಗಳಿಂದ ಇದು ಜಾಸ್ತಿ ಬೀಳುತ್ತೆ, ಯಾಕಂದ್ರೆ ಅವರ ಒಂದು ಕಮಿಷನ್ ಪರ್ಸೆಂಟ್ ಇರೋದ್ರಿಂದ ಆ ಪ್ಲಾನ್ ನಿಮಗೆ ಕಾಸ್ಟ್ಲಿ ಬೀಳುತ್ತೆ. ಸೊ ಬೆಟರ್ ಆನ್ಲೈನ್ ಹೋಗಿ, ಎಲ್ಲೆಲ್ಲೋ ಖರ್ಚಾಗುತ್ತೆ. ಲೈಫ್ ಅಲ್ಲಿ ಇದು ನಿಮ್ಮ ತುಂಬಾ ದೊಡ್ಡ ರಿಸ್ಕ್ ಕಡಿಮೆ ಮಾಡುತ್ತೆ. ಈ ಸಿಚುವೇಶನ್ ನಾನು ಕಣ್ಣಾರೆ ನೋಡಿದ್ದೀನಿ, ಅದಕ್ಕೆ ನಿಮಗೆ ಇದರ ಮೇಲೆ ಅವೇರ್ನೆಸ್ ಕೊಟ್ಟೆ. ಪಾಲಿಸಿ ಬಜಾರ್ ನ ಲಿಂಕ್ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿಂದ ಇನ್ಶೂರೆನ್ಸ್ ಮಾಡಿಸಿ. ಲೆಸನ್ ನಂಬರ್ 3 ಹೇಳುತ್ತೆ ಮೈಂಡ್ ಯೋರ್ ಓನ್ ಬಿಸ್ನೆಸ್. ರಾಬರ್ಟ್ ಹೇಳ್ತಾರೆ, ಇಲ್ಲಿ ಪೂರ್ ಅಂಡ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿಯ ರೀತಿ ಜನ ತಮ್ಮ ಸ್ಯಾಲರಿ ಸಿಕ್ತಿದ್ದಂಗೆನೆ ಮೊದಲು ಜನರ ಬಿಲ್ ಕಟ್ಟೋದ್ರಲ್ಲಿ ಇರ್ತಾರೆ. ಯಾವ ರೀತಿ ಅಂದ್ರೆ ವಾಟರ್ ಬಿಲ್, ಕರೆಂಟ್ ಬಿಲ್, ಇದೇ ರೀತಿ ಸಾಕಷ್ಟು. ಮತ್ತೆ ಅದಾದ್ಮೇಲೆ ಉಳಿದ ಹಣನ ಸೇವ್ ಮಾಡ್ತಾರೆ, ಉಳಿಸ್ತಾರೆ. ಮತ್ತೆ ಬೇರೆ ಕಡೆ ರಿಚ್ ಮೆಂಟಾಲಿಟಿಯ ಜನ ಎಲ್ಲದಕ್ಕಿಂತ ಮೊದಲು ಹಣ ಸೇವ್ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಉಳಿದ ಹಣದಿಂದ ತಮ್ಮ ಬಿಲ್ಸ್ ಕಟ್ತಾರೆ. ಪ್ರೇಮ್ ಗಣಪತಿ ಅವ್ರ ಫ್ರೆಂಡ್ ಜೊತೆ ಮುಂಬೈಗೆ ಬಂದ್ರು, ಆದ್ರೆ ಅವರ ಫ್ರೆಂಡ್ ಅವ್ರನ್ನು ಬಿಟ್ಟು ಹೊರಟೋದ. ಅಲ್ಲಿ ಒಬ್ಬ ತಮಿಳಿಯನ್ ಪ್ರೇಮ್ನ ಸಹಾಯ ಮಾಡ್ದ ಮತ್ತೆ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ, ಯಾಕಂದ್ರೆ ಜನ ಅವರಿಗೆ ವಾಪಸ್ ಹೋಗುವಷ್ಟು ಟಿಕೆಟ್ ನ ಹಣ ಕೊಡ್ಲಿ ಅಂತ. ಆದ್ರೆ ಪ್ರೇಮ್ ಇಲ್ಲಿಂದ ಹೋಗೋದಕ್ಕೆ ನಿರಾಕರಿಸಿದ್ರು. ಪ್ರೇಮ್ ಅಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಪಾತ್ರೆ ತೊಳೆಯುವ ಜಾಬ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಪ್ರೇಮ್ ಇಷ್ಟಪಡ್ತಿದ್ರು ಅವರಿಗೆ ವೇಟರ್ ನ ಕೆಲಸ ಸಿಗ್ಲಿ ಅಂತ, ಆದ್ರೆ ಅವರಿಗೆ ಆ ಜಾಬ್ ಸಿಗ್ಲಿಲ್ಲ. ಮತ್ತೆ ಒಂದಿನ ಒಬ್ಬ ದೋಸೆ ರೆಸ್ಟೋರೆಂಟ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ಅವರಿಗೆ ಟೀ ಮಾಡುವ ಜಾಬ್ ಕೊಟ್ರು. ಪ್ರೇಮ್ ಟೀ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ಆದ್ರೆ ಅದರ ಜೊತೆಲಿ ಅವರು ಬೇರೆ ಜನರ ಜೊತೆ ಮಾತಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಅದರ ಕಾರಣದಿಂದ ಅವರ ಟೀ ಸ್ಟಾಲ್ ಅಲ್ಲಿ ಬೇರೆ ಟೀ ಸ್ಟಾಲ್ ಕಂಪ್ಯಾರಿಟಿವ್ಲಿ 3 ಪಟ್ಟು ಮಾರಾಟ ಆಗ್ತಿತ್ತು. ಒಂದು ಸರಿ ಒಬ್ಬ ಕಸ್ಟಮರ್ ಹೇಳ್ದ, ನಾನು ಹಣ ಹಾಕ್ತೀನಿ, ನಾವಿಬ್ಬರು ಒಟ್ಟಿಗೆ ನಮ್ಮ ಟೀ ಸ್ಟಾಲ್ ತೆಗೆಯೋಣ, ಮತ್ತೆ ಬಿಸ್ನೆಸ್ ಅಲ್ಲಿ ನಾವು 50% ನ ಓನರ್ ಇರ್ತೀವಿ. ಪ್ರೇಮ್ ಒಪ್ಕೊಂಡ, ಮತ್ತೆ ಆ ಟೀ ಸ್ಟಾಲ್ ಚೆನ್ನಾಗೂ ನಡೀತು. ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಪ್ರೇಮ್ ಅವರ ಪಾರ್ಟ್ನರ್ಗೆ ಅನ್ಸ್ತು, ನಾನು ಇವನಿಗೆ ತುಂಬಾ ಹಣ ಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ಅವನು ಪ್ರೇಮ್ ಅವರನ್ನ ತೆಗೆದ. ಮತ್ತೆ ಪ್ರೇಮ್ ಅವರಿಗೆ ಇದರಿಂದ ತುಂಬಾ ಬೇಜಾರಾಯ್ತು. ಮತ್ತೆ ಅವರು ತಮ್ಮ ದೋಸಾ ಔಟ್ಲೆಟ್ ಓಪನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರು. ಮತ್ತೆ ದೋಸಾ ಔಟ್ಲೆಟ್ ಗೆ ಹೆಸರು ಕೊಟ್ರು ದೋಸಾ ಪ್ಲಾಜಾ. ಅದರಲ್ಲಿ 150 ವೆರೈಟಿಯ ದೋಸೆ ಸಿಗುತ್ತೆ. ಈ ದೋಸಾ ಪ್ಲಾಜಾ ತುಂಬಾ ಫೇಮಸ್ ಆಯ್ತು. ಇವತ್ತು ದೋಸಾ ಪ್ಲಾಜಾನ 26 ಔಟ್ಲೆಟ್ ಇದೆ. ಮತ್ತೆ ಇವರ ಹತ್ರ ಸಾಕಷ್ಟು ಎಂಪ್ಲಾಯ್ಸ್ ಇದ್ದಾರೆ. ಮತ್ತೆ ಇವರು ಪ್ರತಿ ವರ್ಷ 5 ಕೋಟಿಯ ಟರ್ನ್ ಓವರ್ ಇದೆ. ಆದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಈ ಪ್ರಶ್ನೆ ಖಂಡಿತ ಬರುತ್ತೆ, ಪ್ರೇಮ್ ಅವರ ಹತ್ರ ದೋಸಾ ಔಟ್ಲೆಟ್ ತೆಗೆಯೋದಕ್ಕೆ ಹಣ ಎಲ್ಲಿಂದ ಬಂತು? ಈ ಹಣ ಅವರ ಸೇವಿಂಗ್ಸ್ ಆಗಿತ್ತು. ಎಷ್ಟು ವರ್ಷ ಅವರು ಕೆಲಸ ಮಾಡಿದ್ರು, ಆಗ ಅವರು ಮೊದಲು ಅವರಿಗೆ ಪೇ ಮಾಡ್ತಿದ್ರು. ಕೆಲವು ಸಾರಿ ಈ ಪರಿಸ್ಥಿತಿನೂ ಬರ್ತಿತ್ತು, ಅವರು ಬಾಕಿ ಬಿಲ್ಸ್ ಗಳಿಗೆ ಕಟ್ಟಲು ಹಣ ಇರ್ತಿರ್ಲಿಲ್ಲ. ಆದ್ರೆ ಅವರಿಗೆ ಗೊತ್ತಿತ್ತು, ಏನಾದ್ರೂ ಅವರು ಮೊದಲು ಬಿಲ್ಸ್ ಪೇ ಮಾಡಿ ಮತ್ತೆ ಸ್ವಂತ ಅವರು ಫ್ಯೂಚರ್ ಗಾಗಿ ಹಣ ಸೇವ್ ಮಾಡ್ಲಿಲ್ಲ ಅಂದ್ರೆ ಆಗ ಅವರು ಸದಾ ಅದೇ ಸಿಚುವೇಶನ್ ಅಲ್ಲಿ ಇರಬೇಕಾಗುತ್ತೆ, ಯಾವ ಸಿಚುವೇಶನ್ ಅಲ್ಲಿ ಅವರು ಈಗ ಇದ್ದಾರೋ. ಮತ್ತೆ ಇದೇ ಕಾನ್ಸೆಪ್ಟ್ ರಾಬರ್ಟ್ ಬುಕ್ ಅಲ್ಲಿ ಇದೆ, ಮೈಂಡ್ ಯೋರ್ ಓನ್ ಬಿಸ್ನೆಸ್. ಮತ್ತೆ ಈಗ ಬರೋಣ ಲೆಸನ್ ನಂಬರ್ 4 ಅಲ್ಲಿ, ವರ್ಕ್ ಟು ಲರ್ನ್, ಡೋಂಟ್ ವರ್ಕ್ ಫಾರ್ ಮನಿ. ರಾಬರ್ಟ್ ಹೇಳ್ತಾರೆ, ಶ್ರೀಮಂತ ಮೈಂಡ್ ಸೆಟ್ ಇರೋ ಜನ ಹಣದ ಹಿಂದೆ ಓಡೋದಿಲ್ಲ, ಬದಲಿಗೆ ಲರ್ನಿಂಗ್, ಕಲಿಯೋದ್ರ ಮೇಲೆ ಓಡ್ತಾರೆ. ಬನ್ನಿ ಇದನ್ನ ಅಮೇಸಿಂಗ್ ಎಕ್ಸಾಂಪಲ್ ಇಂದ ತಿಳಿಯೋಣ. ಥಿಂಕ್ ಅಂಡ್ ಗ್ರೋ ರಿಚ್ ಒಂದು ಈ ರೀತಿ ಬುಕ್. ಇದನ್ನ ಜನ ಪದೇ ಪದೇ ಓದೋದಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದು ಸ್ಟೋರ್ ಆಗ್ಲಿ ಅಂತ. ಆದ್ರೆ ನಿಮ್ಗೆ ಗೊತ್ತಿದ್ಯಾ ಈ ಬುಕ್ ನ ಹೇಗೆ ಬರ್ದಿದ್ದಾರೆ ಅಂತ? ಓಕೆ, ಈ ಬುಕ್ ನ ಆಥರ್ ಇದ್ದಾರೆ ನೆಪೋಲಿಯನ್ ಹಿಲ್. ಮತ್ತೆ ನೆಪೋಲಿಯನ್ ಹಿಲ್ಗೆ ಆ ಸಮಯದ ರಿಚೆಸ್ಟ್ ಶ್ರೀಮಂತ ವ್ಯಕ್ತಿ ಆಂಡ್ರ್ಯೂ ಕಾರ್ನೆಗಿ ಕರೆದಿದ್ರು. ಮತ್ತೆ ಅವರು ಹೇಳಿದ್ರು, ನಾನು ಜಗತ್ತಿಗೆ ಶ್ರೀಮಂತರಾಗುವ ಸೀಕ್ರೆಟ್ ಮತ್ತೆ ಅದರ ಫಿಲಾಸಫಿ ಕೊಡ್ಬೇಕು ಅಂತ ಇದ್ದೀನಿ. ಆದ್ರೆ ಇದಕ್ಕೆ ಕಡಿಮೆ ಅಂದ್ರೂ 20 ವರ್ಷ ಆಗುತ್ತೆ. ಏನಾದ್ರೂ ನೀನು ನನ್ನ ಜೊತೆ ಕೆಲಸ ಮಾಡ್ಬೇಕು ಅಂತ ಇದ್ರೆ ಆಗ ನಾನು ನಿನಗೆ 20 ವರ್ಷ ತನಕ ಯಾವುದೇ ಸ್ಯಾಲರಿ ಕೊಡಲ್ಲ. ನನಗೆ ಈಗಲೇ ಹೇಳು, ನೀನು ಡೀಲ್ ಒಪ್ಕೊಳ್ತೀಯಾ ಇಲ್ವಾ ಅಂತ. ಇದನ್ನ ಕೇಳಿ ಮೊದಲು ನೆಪೋಲಿಯನ್ ಹಿಲ್ಗೆ ಏನೂ ಅರ್ಥ ಆಗ್ಲಿಲ್ಲ. ಅವರಿಗೆ ಈ ಆಫರ್ ಅಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ಇಲ್ವಾ? ಆದ್ರೆ ಅವರು ಆಮೇಲೆ ಯೋಚನೆ ಮಾಡ್ತಾರೆ, ಏನಾದ್ರೂ ನನಗೆ ಜಗತ್ತಿನ ಶ್ರೀಮಂತ ವ್ಯಕ್ತಿ ಇದನ್ನ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ ನನಗೆ ಈ ಆಫರ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತೆ ನೆಪೋಲಿಯನ್ ಹಿಲ್ ಈ ಕೆಲಸಕ್ಕೆ ಒಪ್ಕೊಂಡ್ರು. ಮತ್ತೆ ಅದಾದ್ಮೇಲೆ ಆಂಡ್ರ್ಯೂ ಕಾರ್ನೆಗಿ ಆ ಸಮಯದ ತುಂಬಾ ಫೇಮಸ್ ಜನರ ಜೊತೆ ಭೇಟಿ ಮಾಡಿಸಿದ್ರು. ಮತ್ತೆ ಹೇಳಿದ್ರು, ನನಗೆ ಗೊತ್ತು ಇವರು ಫ್ಯೂಚರ್ ಅಲ್ಲಿ ತುಂಬಾ ಶ್ರೀಮಂತರಾಗೋಕೆ ಹೋಗ್ತಾ ಇದ್ದಾರೆ, ನೀನು ಬರೀ ಹೋಗು ಮತ್ತೆ ಇದನ್ನ ಪತ್ತೆ ಹಚ್ಚು, ಇವರೆಲ್ಲರಲ್ಲಿ ಏನೋ ಒಂದು ಕಾಮನ್ ಸಾಮಾನ್ಯ ಇದೆ ಅಂತ. ಇವರೆಲ್ಲರಲ್ಲಿ ಮೊದಲ ವ್ಯಕ್ತಿ ಇದ್ರು ಹೆನ್ರಿ ಫೋರ್ಡ್. ಏನಾದ್ರೂ ಮಿಸ್ಟರ್ ಫೋರ್ಡ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಓಕೆ, ಆದ್ರೆ ಅವರ ಗಾಡಿಯ ಹೆಸರು ಫಾರ್ಡ್ ಅಂತೂ ಕೇಳೇ ಇರ್ತೀರ. ಮತ್ತೆ ಅದಾದ ಮೇಲೆ ನೆಪೋಲಿಯನ್ ಹಿಲ್ ಎಲ್ಲಾ ಶ್ರೀಮಂತರ ಜೊತೆ ಭೇಟಿ ಮಾಡಿದ್ರು. ಮತ್ತೆ ಅದಾದ ಮೇಲೆ ಈ ಬುಕ್ ನ ಬರೆದರು, ಥಿಂಕ್ ಅಂಡ್ ಗ್ರೋ ರಿಚ್. ಇದರ ಕಾರಣದಿಂದ ಅವರು ಕೂಡ ಒಬ್ಬ ಮಿಲಿಯನರ್ ಆದ್ರು. ಇನ್ ಶಾರ್ಟ್, ಇವರು ರೆಡಿ ಇದ್ರು 20 ವರ್ಷ ಫ್ರೀ ಆಗಿ ಕೆಲಸ ಮಾಡೋದಕ್ಕೆ. ಅಷ್ಟೇ ಅಲ್ಲ, ವಾರನ್ ಬಫೆಟ್ ಶುರುನಲ್ಲಿ ಬೆನ್ ರಾಮನ್ಗೆ ಹೇಳಿದ್ರು, ನಾನು ನಿಮ್ಮ ಜೊತೆ ಫ್ರೀ ಆಗಿ ಕೆಲಸ ಮಾಡ್ಬೇಕು ಅಂತ ಇದ್ದೀನಿ. ಮತ್ತೆ ಬೆನ್ ರಾಮನ್ ಅವರಿಗೆ ನಿರಾಕರಿಸಿದ್ರು, ಯಾಕಂದ್ರೆ ಅವರು ಆ ಸಮಯ ಕೇವಲ ಜ್ಯೂಸ್ ಗಳಿಗೆ ಕೆಲಸ ಕೊಡ್ತಾ ಇದ್ರು. ಅದೇ ರೀತಿ ಮನೀಶ್ ಬಬ್ರಾಯ್ ವಾರನ್ ಬಫೆಟ್ ಗೆ ಕೇಳಿದ್ರು, ನಾನು ನಿಮ್ಮ ಜೊತೆ ಫ್ರೀ ಆಗಿ ಕೆಲಸ ಮಾಡ್ಬೇಕು ಅಂತ ಇದ್ದೀನಿ. ಆಗ ವಾರನ್ ಬಫೆಟ್
ಪ್ರಾಫಿಟ್ ನಿರಾಕರಿಸ್ತಾ ಹೇಳಿದ್ರು ಇಲ್ಲ ನಾನು ಒಬ್ಬನೇ ಸಾಕು ಅಂತ. ಇನ್ ಶಾರ್ಟ್ ಲೆಸನ್ ಏನಂದ್ರೆ ಶ್ರೀಮಂತ ಮೆಂಟಾಲಿಟಿ ಇರೋ ಜನ ಬೇಗ ಸ್ವಲ್ಪ ಹಣ ಸಂಪಾದಿಸೋಕೆ ಯೋಚನೆ ಮಾಡೋದಿಲ್ಲ, ಬದಲಿಗೆ ಅವರು ಆ ಸ್ಕಿಲ್ಸ್ ನ ಹಿಂದೆ ಓಡ್ತಾರೆ. ಅದು ಅವರಿಗೆ ಲಾಂಗ್ ರನ್ ಅಲ್ಲಿ ಮುಂದೆ ಅವರಿಗೆ ವೆಲ್ತ್ ಕ್ರಿಯೇಟ್ ಮಾಡಿಕೊಡುವಂತದ್ದು. ಲೆಸನ್ 5 ಬರುತ್ತೆ, ದ ರಿಚ್ ಇನ್ವೆಂಟ್ ಮನಿ. ರಾಬರ್ಟ್ ಹೇಳ್ತಾರೆ ಎಲ್ಲಕ್ಕಿಂತ ದೊಡ್ಡ ಅಸೆಟ್ ಯಾವುದು ಮನುಷ್ಯನ ಹತ್ರ ಇರೋದು ಅದೇ ಅವನ ಬುದ್ಧಿ. ಏನಾದ್ರೂ ಅವನು ತನ್ನ ಬ್ರೈನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆಗ ಅವನು ಯಾವಾಗಲಾದ್ರೂ ಎನಾರ್ಮಸ್ ವೆಲ್ತ್, ಅಗಾಧವಾದ ಸಂಪತ್ತನ್ನ ಕ್ರಿಯೇಟ್ ಮಾಡಬಹುದು. ಬನ್ನಿ ಇದನ್ನ ಎಕ್ಸಾಂಪಲ್ ಇಂದ ತಿಳಿಯೋಣ. ಒಂದು ಸರಿ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮೆನ್ ನೋಡ್ದ, ಒಂದು ಏರಿಯಾದ ಪ್ರಾಪರ್ಟಿ ಬೆಲೆ ತುಂಬಾ ಹೆಚ್ಚಾಗಿತ್ತು, ಯಾಕಂದ್ರೆ ಅದು ರೋಡ್ ನ ಜೊತೆ ಇತ್ತು. ಆದ್ರೆ ಇನ್ನೊಂದು ಪ್ರಾಪರ್ಟಿ ಇತ್ತು ರೋಡ್ ನ ಜೊತೆನೆ, ಮತ್ತೆ ಅದರ ಜೊತೆ ಬೇರೆ ಪ್ರಾಪರ್ಟಿ 1/4 ನ ಪ್ರೈಸ್ ಕಾಲು ಭಾಗದಲ್ಲಿ ಸಿಗ್ತಾ ಇತ್ತು. ಈಗ ಅದರ ಕಾರಣ ಏನಿತ್ತು ಅಂದ್ರೆ ಆ ರೋಡ್ ಮತ್ತೆ ಪ್ರಾಪರ್ಟಿಯ ನಡುವೆ ಮಧ್ಯದಲ್ಲಿ ಒಂದು ಗಲೀಜ್ ಚರಂಡಿ ಇತ್ತು, ಅದರಿಂದ ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು. ಮತ್ತೆ ಜೊತೆಗೆ ಈ ಪ್ರಾಪರ್ಟಿ ತನಕ ತಲುಪೋದಕ್ಕೆ ರೋಡ್ ಇಂದ ಬಳಸ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ಒಂದು ಕಡೆ ಎಲ್ಲ ಈ ಪ್ರಾಪರ್ಟಿಯಿಂದ ಓಡ್ತಿದ್ರು, ಆ ಬಿಸ್ನೆಸ್ ಮೆನ್ ಇದರಲ್ಲಿ ಆಪರ್ಚುನಿಟಿ ಅವಕಾಶನ ನೋಡ್ತಾ ಅವನು ಆ ಪ್ರಾಪರ್ಟಿನ ಬೇಗ ಖರೀದಿ ಮಾಡ್ದ, ಮತ್ತೆ 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅದರ ಚರಂಡಿನ ಬಂದ್ ಮಾಡಿಸ್ದ. ಮತ್ತೆ ಅದರ ಜೊತೆಗೆ ರೋಡ್ ಇಂದ ಹಿಡಿದು ಆ ಪ್ರಾಪರ್ಟಿ ತನಕ ಒಂದು ಚಿಕ್ಕ ಸೇತುವೆ ಕಟ್ಟಿಸ್ದ. ಈ 2 ಕೆಲಸ ಮಾಡ್ತಿದ್ದಂಗೆನೆ ಈ ಪ್ರಾಪರ್ಟಿಯ ಬೆಲೆ ಕೂಡ ಬೇರೆ ಪ್ರಾಪರ್ಟಿ ಅಷ್ಟೇ ಆಗೋಯ್ತು. ಮತ್ತೆ ಅವನು ಆ ಪ್ರಾಪರ್ಟಿ ಮಾರಿ 3 ಪಟ್ಟು ಹಣ ಸಂಪಾದಿಸಿದ. ನೆಕ್ಸ್ಟ್ ಲೆಸನ್ ನಂಬರ್ 6 ಇದೆ, ಓವರ್ಕಮಿಂಗ್ ಆಬ್ಸ್ಟಕಲ್ಸ್. ರಾಬರ್ಟ್ ಹೇಳ್ತಾರೆ 4 ಬೇಸಿಕ್ ರೀತಿ ಅಡಚಣೆಗಳಿದೆ, ಅದರ ಕಾರಣದಿಂದ ನಾವು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಈ 4 ಯಾವುದು ಗೊತ್ತಾ? ಡೌಟ್ ಅಂದ್ರೆ ನಮ್ಮ ಕೇಪಬಿಲಿಟೀಸ್ ಮೇಲೆ ಸಂದೇಹ ಪಡೋದು, ಲೇಸಿನೆಸ್ ಅಂದ್ರೆ ಸುಸ್ತು, ಬ್ಯಾಡ್ ಹ್ಯಾಬಿಟ್ಸ್ ಕೆಟ್ಟ ಅಭ್ಯಾಸಗಳು, ಮತ್ತೆ ಫಿಯರ್ ಅಂದ್ರೆ ಹೆದರಿಕೆ. ಮತ್ತೆ ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಆಬ್ಸ್ಟಿಕಲ್ ಫಿಯರ್. ಮತ್ತೆ ಈಗ ನಾವು ನೋಡೋಣ ಫಿಯರ್ ಇಂದ ನಾವು ಹೇಗೆ ಬಚಾವ್ ಆಗ್ಬೋದು. ನಾವು ಯಾವಾಗಲೂ ಹೆದರ್ತೀವಿ, ಏನಾದ್ರೂ ನಾವು ತಪ್ಪು ಡಿಸಿಷನ್ಸ್ ತಗೊಂಡ್ರೆ ಏನಾಗ್ಬೋದು. ಮತ್ತೆ ಇದರ ಕಾರಣದಿಂದಾನೆ ನಾವು ಯಾವುದೇ ಡಿಸಿಷನ್ಸ್ ತಗೊಳ್ಳೋದೇ ಇಲ್ಲ. ಮತ್ತೆ ಇದರಿಂದ ಬಚಾವ್ ಆಗೋದಕ್ಕೆ ಒಂದು ಸಿಂಪಲ್ ಮೆಂಟಲ್ ಮಾಡೆಲ್ ಇದೆ, ಮತ್ತೆ ಅದು ಈ ಜಗತ್ತಲ್ಲಿ 2 ಟೈಪ್ ಡಿಸಿಷನ್ಸ್ ಇದೆ, ಟೈಪ್ 1 ಅಂಡ್ ಟೈಪ್ 2 ಡಿಸಿಷನ್ಸ್. ಟೈಪ್ 1 ಡಿಸಿಷನ್ಸ್ ಅದು ಏನಾದ್ರೂ ನಮ್ಮಿಂದ ಈ ಡಿಸಿಷನ್ಸ್ ತಪ್ಪಾದ್ರೂ ಆಗ ವಾಪಸ್ ನಾವು ನಮ್ಮ ಲೈಫ್ ಅಲ್ಲಿ ಬಂದ್ರೆ ಆಗ ನಮ್ಮ ಲೈಫ್ ಅಲ್ಲಿ ಜಾಸ್ತಿ ಏನು ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋದಿಲ್ಲ. ಯಾವ ರೀತಿ ಅಂದ್ರೆ ಯಾವ್ದಾದ್ರು ಹೊಸದಾಗಿ ಬ್ಲಾಗಿಂಗ್ ವೆಬ್ಸೈಟ್ ತೆಗೆಯೋದು, ಎಲ್ಲಾದ್ರೂ ಇಂಟರ್ನ್ಶಿಪ್ ಅಪ್ಲೈ ಮಾಡೋದು, ಫ್ರೀಲಾನ್ಸರ್ ಆಗೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಮತ್ತೆ ಟೈಪ್ 1 ಡಿಸಿಷನ್ಸ್ ಅಲ್ಲಿ ಜಾಸ್ತಿ ಯೋಚಿಸೋ ಅವಶ್ಯಕತೆ ಇಲ್ಲ, ಅದನ್ನ ಬೇಗ ತಗೊಳ್ಳಿ. ಟೈಪ್ 2 ಡಿಸಿಷನ್ಸ್ ಅದು ಏನಾದ್ರೂ ಅವು ತಪ್ಪಾದ್ರೆ ನಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದೀರಾ, ಮತ್ತೆ ನೀವು ಒಬ್ಬರೇ ಮನೆಯಲ್ಲಿ ಸಂಪಾದಿಸಿ ಹಣ ಕೊಡೋ ವ್ಯಕ್ತಿ, ಮತ್ತೆ ನೀವು ಯಾವ್ದಾದ್ರು ಪಾಡ್ಕಾಸ್ಟ್ ನೋಡ್ತೀರಾ, ಮತ್ತೆ ಏನು ಯೋಚನೆ ಮಾಡದೆ ನಿಮ್ಮ ಜಾಬ್ ಬಿಟ್ಬಿಡ್ತೀರಾ, ಯಾಕಂದ್ರೆ ನಿಮ್ಮ ಸ್ವಂತದ ಬಿಸ್ನೆಸ್ ಮಾಡೋಕೆ. ಈಗ ಏನಾದ್ರೂ ಬಿಸ್ನೆಸ್ ಫೇಲ್ ಆಗೋದ್ರೆ ಇದು ನಿಮ್ಮ ಲೈಫ್ ನ ಒಂದು ನರಕ ಮಾಡಬಹುದು. ಮತ್ತೆ ಈ ರೀತಿ ಸಿಚುವೇಶನ್ ಅಲ್ಲಿ ಬೆಟರ್ ಏನಂದ್ರೆ ನಾವು ಟ್ರೈ ಮಾಡಬೇಕು ಟೈಪ್ 2 ಡಿಸಿಷನ್ಸ್ ನ ಟೈಪ್ 1 ಡಿಸಿಷನ್ಸ್ ಅಲ್ಲಿ ಕನ್ವರ್ಟ್ ಮಾಡೋದಕ್ಕೆ, ಮತ್ತೆ ಆಮೇಲೆ ಆಕ್ಷನ್ ತಗೋಬೇಕು. ಯಾವ ರೀತಿ ಅಂದ್ರೆ ನೀವು ನಿಮ್ಮ ಜಾಬ್ ಜೊತೆನೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಪಡಿ. ಏನಾದ್ರೂ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಮತ್ತೆ ನಿಮ್ಮ ಸ್ಯಾಲರಿಗಿಂತ 3 ರಿಂದ 4 ಪಟ್ಟು ಹಣ ಬರ್ತಾ ಇದ್ರೆ, ಮತ್ತೆ ನಿಮ್ಗೆ ಅನ್ಸಿದ್ರೆ ಈಗ ನಿಮ್ಮ ಬಿಸ್ನೆಸ್ ಸ್ಟೇಬಲ್ ಇಲ್ಲ ಅಂತ, ಆಗ ಆ ಸಮಯದಲ್ಲಿ ಜಾಬ್ ಬಿಡಿ. ಯಾಕಂದ್ರೆ ಈ ಸರಿ ನಿಮ್ಗೆ ಇದು ಟೈಪ್ 1 ಡಿಸಿಷನ್ಸ್. ಐ ಹೋಪ್ ನಿಮ್ಗೆ 6 ಲೆಸನ್ಸ್ ನೆನಪಿರುತ್ತೆ ಅನ್ಕೊಂಡಿದ್ದೀನಿ. ಮತ್ತೆ 6 ಲೆಸನ್ಸ್. ಲೆಸನ್ 1, ರಿಚ್ ಪೀಪಲ್ ಡು ನಾಟ್ ವರ್ಕ್ ಫಾರ್ ಮನಿ. Lesson 2, why teach financial literacy. Lesson 3, mind your own business. Lesson 4, work to learn, don't work for money. Lesson 5, the rich invent money. Lesson 6, overcoming obstacles. ಸ್ನೇಹಿತರೆ, ಇದರ ಜೊತೆಗೆ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ದೆ. ಪಾಲಿಸಿ ಬಜಾರ್ ಇನ್ಶೂರೆನ್ಸ್ ಬಗ್ಗೆನೂ ತಿಳಿಸಿದ್ದೆ, ಹೋಗಿ ನೋಡಿ, ಲಿಂಕ್ ಇನ್ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್. ಮತ್ತೆ ಮುಂದಿನ ವಿಡಿಯೋ ಯಾವುದರ ಮೇಲೆ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.